ಏರ್ಪೋರ್ಟ್ ಅಲ್ಲೂ ನೆಲವೇಗತಿ. ವಿಮಾನದ ರೆಕ್ಕೆ ಹೀಗೆ ಕೂಡ ಓಪನ್ ಆಗ್ತದ. ವಾವ್, ಅಸ್ಲ ಬಸ್ಲ. ಇದೊಂದು ಹೊಸ ಹೆಸರು, ಅಸ್ಲ ಬಸ್ಲ. ಊಟದ ಸಮಯ ಬೆಳಿಗ್ಗೆ 2 ಗಂಟೆ. ಪೊಯ್ 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 ಬಸ್ ಬತ್ತನ್ ಸ್ಟಾರ್ಟ್ ಮಾಡಲ ಫ್ಲೈಟ್ ದಾಡೆ ಪೋಂದಿಲ್ಲ ಮೆಲ್ಲ ಬತ್ತನ ಏನಂದ್ರೆ ಏನ ಇದು ಗಟ್ಟಿ ಬಿಡ್ತು. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಬೇಕು. ಸೊ ಹಾಗಾಗಿ ಇವತ್ತು ಕಾಪು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ತಕೊಂಡು ನಾವು ಪ್ಯಾಕಿಂಗ್ ಎಲ್ಲ ಮಾಡಿ ಇವತ್ತು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಮ್ಯಾಂಗ್ಳೂರ್ ಏರ್ಪೋರ್ಟ್ಗೆ ರೋಲ್ಯಾಂಡ್, ಶ್ರೀಕಾಂತ್ ಮತ್ತೆ ನಾವು ಹೋಗ್ತಾ ಇದ್ದೀವಿ. ಮ್ಯಾಂಗ್ಳೂರ್ ಏರ್ಪೋರ್ಟ್ಗೆ ರೀಚ್ ಆಗಿ ಅಲ್ಲಿ ಡಿಜೆ ಹತ್ರದಲ್ಲಿ ನಾವು ಫಸ್ಟ್ಗೆ ಚೆಕ್ ಇನ್ ಮಾಡಿದ್ವಿ, ಹಾಗಾಗಿ ವೆರಿಫಿಕೇಶನ್ ಇರಲಿಲ್ಲ. ಅಲ್ಲಿಂದ ಡೈರೆಕ್ಟ್ ಆಗಿ ಲಗೇಜ್ ಹಾಕ್ಲಿಕ್ಕೆ ಹೋದ್ವಿ. ಲಗೇಜ್ ವೇಟ್ ಚೆಕ್ ಮಾಡ್ಲಿಕ್ಕೆ ಹೋದಾಗ ವೆಯ್ಟ್ ಮ್ಯಾಚ್ ಆಗ್ತದಲ್ವಾ ಹೆದರಿಕೆ ಇತ್ತು. ಫೈನಲಿ ವೆಯ್ಟ್ ಮ್ಯಾಚ್ ಆಯ್ತು, ಖುಷಿ ಆಯ್ತು. ಸೊ ಫೈನಲಿ ಬೋರ್ಡಿಂಗಿಗೂ ಕೂಡ ಟೈಮ್ ಆಯ್ತು. ಸೊ ನಮ್ಮ ಇಂದ ಫ್ಲೈಟ್ ಪೋಂದಿಲ್ಲ, ನಮ್ಮ ಇದ್ದದ ಟ್ರಿಪ್ ಸ್ಟಾರ್ಟ್ ಮಾಡಲ ಫ್ಲೈಟ್ ದಾಡೆ ಪೋಂದಿಲ್ಲ. ಇಷ್ಟು ದೂರ ಫ್ಲೈಟ್ ಅಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹಾಗಾಗಿ ತುಂಬಾ ಎಕ್ಸೈಟೆಡ್ ಆಗಿ ಇದನ್ನ ತುಂಬಾ ಮೆಮರೀಸ್ ಕ್ರಿಯೇಟ್ ಮಾಡಬೇಕು ಅಂತ ಫ್ಲೈಟ್ ಅಲ್ಲಿ ಬ್ಯಾಗ್ಸ್ ಎಲ್ಲ ಇಟ್ಟು ನಮ್ಮ ಸೀಟಲ್ಲಿ ನಾವು ಕುತ್ಕೊಂಡ್ವಿ. ಮೇಡಮ್ಗೆ ವಿಂಡೋ ಸೀಟ್ ಸಿಕ್ತು, ತುಂಬಾ ಖುಷಿಯಲ್ಲಿದ್ರು. ಇಲ್ಲಿ ಅದು ಲೈಟ್ಸ್, ಇಲ್ಲಿ ಅದು ಫಾಗ್ ತರ ಏನೋ ಇತ್ತು. ಸೊ ಅದನ್ನೆಲ್ಲ ನೋಡಿ ನಮ್ಗೆ ಒಂಥರ ಖುಷಿ ಆಯ್ತು. ಒಂದೆರಡು ಫೋಟೋಸ್ ಕೂಡ ತಗೊಂಡ್ವಿ. ಒರೇ ಗೋಳಿ ಪಾತಿ ರುಚಿ ಅಡ್ಮೇಲೆ ಹಾಯ್, ಹೇಗಿದ್ದೀರಲ್ಲ? ಸೊ ಈಗ ನಾವು ಎಲ್ಲಿಂದ ಮಂಗಳೂರಿಂದ ದಿಲ್ಲಿಗೆ ಹೊರಟಿದ್ದೇವೆ. ಸೊ ಫಸ್ಟ್ ಟೈಮ್ ಫ್ಲೈಟ್, ಬೋತ್ ಇಬ್ರು ಸಹ ಒಟ್ಟಿಗೆ ಫಸ್ಟ್ ಟೈಮ್. ಸೊ ಖುಷಿ ಆಗ್ತಾ ಉಂಟು, ಬಿಕಾಸ್ ಫಸ್ಟ್ ಟೈಮ್ ಆಗಿತ್ತು. ಸೊ ವಿಂಡೋ ಸೀಟ್ ತಕೊಂಡಿದ್ದೇವೆ, ನಾನು ಕುತ್ಕೊಳ್ತಾ ಹೇಳಿದ್ದೆ. ನಂದು ಕೂಡ ಫಸ್ಟ್ ಟೈಮ್, ಬಟ್ ನಾವು ಕೊಟ್ಟದ್ದು. ಸೊ ಸೀಟ್ ಬೆಲ್ಟ್ ಹಾಕ್ಲಿಕ್ಕೆ ಹೇಳಿದ್ರು, ಹಾಕ್ತಿದ್ದೇನೆ ನೋಡಿ. ಎಸ್, ಡನ್. ಟೈಟ್ ಆಗಿ ಹಾಕಿ. ಡನ್. ಆಮೇಲೆ ಏನಂತ ಹೇಳಿದ್ರೆ ಇಲ್ಲಿ 9 o'clock ಫ್ಲೈಟ್ ಸ್ಟಾರ್ಟ್ ಅಂದ್ರೆ ಆಲ್ಮೋಸ್ಟ್ 8:45 15 ಮಿನಿಟ್ಸ್ ಉಂಟು. ಭಯ ಆಗ್ತುಂಟು ಫಸ್ಟ್ ಟೈಮ್ ಅಂದ್ರೆ ಫ್ಲೈಟ್ ಅದು ಸ್ಟಾರ್ಟ್ ಆಗುವಾಗ. ನೋಡುವ ಹೇಗೆ ಆಗ್ತದೆ ಅಂತ. ಸೊ 10 to 12 days ಟ್ರಿಪ್ ಇದೆ. ಥ್ರೂ ಔಟ್ ದ ಜರ್ನಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಹೇಗೆ ಆಗ್ತದೆ ಮಳೆಗಾಲ. अपनी यात्रा को और शानदार बनाने के लिए आप इस फ्लाइट पर उपलब्ध हमारे सीट अपग्रेड्स में से चुन सकते हैं. ಫ್ಲೈಟ್ ಟೇಕ್ ಅಪ್ Approximately 2 hours 40 minutes away. Arrivederci to ದಿಲ್ಲಿ ಏರ್ಪೋರ್ಟಿಗೆ ಲ್ಯಾಂಡ್ ಆಯ್ತು. 3 hours ಹೇಗೆ ಜರ್ನಿ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಬ್ಯಾಕ್ ಪ್ಯಾಕ್ ಎಲ್ಲ ನಾವು ತಕೊಂಡು ಈಗ ಲೈನ್ ಅಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನಮ್ಗೆ ಇಲ್ಲಿ ಏರ್ ಹೋಸ್ಟರ್ಸ್ ಹೋಗುವಾಗ ಕೂಡ ನಮಸ್ತೆ ಮಾಡ್ತಾರೆ, ಬರುವಾಗ ಕೂಡ ನಮಸ್ತೆ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ ವೆಲ್ಕಮ್ ಮಾಡೋದು. ಸೊ ಇಲ್ಲಿ ನೋಡಿ, ನೀವು ಸೈಡ್ ಅಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪೈಲಟ್ ಕುತ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಅಲೌ ಇಲ್ಲ. ಸೊ ಅಲ್ಲಿಂದ ಹೊರಗಡೆ ಬಂದಾಗ ಒಂದು ಬೇರೆನೆ ಒಂದು ಪ್ರಪಂಚ ಕಾಣ್ತದೆ. ಸುಮಾರು ವಿಮಾನಗಳು ಇಲ್ಲಿ ನೋಡಿ, ಇಲ್ಲಿ ಪಾರ್ಕ್ ಆಗಿದೆ. ಸೊ ಇಲ್ಲಿ ನೈಟ್ ನಾವು ಈಗ ಬಂದು ಇಳಿದಾಗ ಒಂದು ಆಲ್ಮೋಸ್ಟ್ 1 ಗಂಟೆ ಆಗಿದೆ, 1 ಗಂಟೆ ಬೆಳಿಗ್ಗೆ. ಸೊ ಎಲ್ಲ ಲಗೇಜ್ ನಮ್ದು ಎಲ್ಲ ಇಲ್ಲಿ ಕೆಳಗಡೆಯಿಂದ ಇದು ಮಾಡ್ತಾ ಇದ್ದಾರೆ. ಸೊ ನಾವು ಈಗ ಇಲ್ಲಿಂದ ಸ್ಟ್ರೈಟ್ ನಮ್ಮ ಬಸ್ ಇಲ್ಲಿ ಬಂದಿದೆ ನೋಡಿ, ನಾವು ಇದೇ ಫ್ಲೈಟ್ ಅಲ್ಲಿ ಬಂದದ್ದು. ಅಲ್ಲಿಂದ ಇಳಿದು ನಾವು ಬಸ್ಸಲ್ಲಿ ಬಂದೆ. ಬಸ್ಸಿಂದ ಏರ್ಪೋರ್ಟ್ ತನಕ ಬಸ್ಸಲ್ಲಿ ನಾವು ಕೂತ್ಕೊಂಡು ಅಲ್ಲಿ ನೋಡಿ ನಮ್ದು ಲಗೇಜ್ ಬ್ಯಾಗ್ ಎಲ್ಲ ಹೀಗೆ ಕೆಳಗಡೆ ಬರ್ತಾ ಇದೆ. ಸೊ ಇದೇ ನಾವು ಬಂದ ಫ್ಲೈಟ್. ಸೊ ಇಲ್ಲಿಂದ ನಾವು ಏರ್ಪೋರ್ಟ್ಗೆ ಹೋದ್ವಿ. ಇದೇ ನೋಡಿ ದಿಲ್ಲಿ ಏರ್ಪೋರ್ಟ್. ಇಲ್ಲಿ ನಾವು ಲಗೇಜ್ ಕಲೆಕ್ಟ್ ಮಾಡ್ಬೇಕಂತ ಒಂದು ಕನ್ಫ್ಯೂಷನ್ ಇತ್ತು. ಸೊ ಹಾಗಾಗಿ ನಾವು ಶ್ರೀನಗರಲ್ಲೇ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಂದ ನಾವು ದಿಲ್ಲಿ ಏರ್ಪೋರ್ಟ್ ಇಂದ ಇನ್ನೊಂದು ಟನಲ್ಗೆ ಹೋಗ್ಬೇಕಿತ್ತು, ಅಲ್ಲಿಗೆ ನಾವು ಹೋದ್ವಿ. ಸೊ ಬರುವ ಗಡಿಬಿಡಿಯಲ್ಲಿ ಯಾರು ಏನು ತಿಂದಿರ್ಲಿಲ್ಲ. ಸೊ ನೈಟ್ ಒಂದು ಪಿಜ್ಜಾ ತಕೊಂಡು ಇಲ್ಲಿ ಒಂದು ನೀರು ನೋಡಿ ಮಿಷಿನ್ ಅಲ್ಲಿ ನೀರು ತಕೊಂಡ್ವಿ. ಏರ್ಪೋರ್ಟ್ ಅಲ್ಲಿ ಎಲ್ಲ ಕೂಡ ಎಕ್ಸ್ಪೆನ್ಸಿವ್ ಇರ್ತದೆ.
ಸೊ ಅವತ್ತಿನ ಡೇ ನಮಗೆ ನೆಕ್ಸ್ಟ್ ಫ್ಲೈಟ್ ಇದ್ದಿದ್ದು ಬೆಳಿಗ್ಗೆ. ಸೊ ಹಾಗಾಗಿ ನಾವು ಮಲಗಬೇಕಿತ್ತು. ಏರ್ಪೋರ್ಟ್ ಅಲ್ಲಿ ಹೋಗಿ ಫ್ಲೋರ್ ಅಲ್ಲಿ ಮಲಗಿ ಅದೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಬೆಳಿಗ್ಗೆ ಹೇಗೂ 7 ಗಂಟೆಗೆ ಎದ್ವಿ. ಸೋಫಾ ಫೆಸಿಲಿಟಿ ಎಲ್ಲ ಇರ್ತದೆ ಮಲಗಲಿಕ್ಕೆ, ಬಟ್ ಅದು ಫಿಲ್ ಆಗಿತ್ತು. ಹಾಗಾಗಿ ಎಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಫ್ಲೈಟಿಗೆ ನಾವು ರೆಡಿ ಆದ್ವಿ. ಅಲ್ಲೇ ದಿಲ್ಲಿ ಏರ್ಪೋರ್ಟ್ಗೆ ಒಂದು ರೌಂಡ್ ಹಾಕೊಂಡು ಅಲ್ಲೇ ಒಂದು ನಮ್ದು ಬೋರ್ಡಿಂಗ್ ಪಾಸ್ ಹತ್ರ ನಾವು ಹೋದ್ವಿ. ಹಾಯ್, ವೆಲ್ಕಮ್ ಟು ಅಸ್ಲ ಬಸ್ಲಾ. ಇದೊಂದು ಹೊಸ ಹೆಸರು, ಅಸ್ಲ ಬಸ್ಲಾ ಅಂತ. ಸೊ ಇವತ್ತು ಫೈನಲಿ ದಿಲ್ಲಿಯಿಂದ ಶ್ರೀನಗರಿಗೆ ಹೊರಟಿದ್ದೇವೆ. ಇಲ್ಲಿ ನೋಡಿ ಶ್ರೀಕಾಂತ್ ಮತ್ತೆ ರೋಲ್ಯಾಂಡ್. ಸೊ ಈಗ ನಾವೆಲ್ಲ ಎಲ್ಲಿದ್ದೇವೆ ಅಂದ್ರೆ ದಿಲ್ಲಿ ಏರ್ಪೋರ್ಟ್ ಅಲ್ಲಿ. ಸೊ ದಿಲ್ಲಿ ಏರ್ಪೋರ್ಟ್ ನಮ್ಮ ಮುಂದುಗಡೆ ಒಂದು ಇಂಡಿಯಾದ್ದು ಫ್ಲೈಟ್ ನಿಂತಿದೆ. ಸೊ ನಾವು ಇಲ್ಲಿಂದ ಶ್ರೀನಗರಿಗೆ ಹೋಗಿ ಅಲ್ಲಿಂದ ಶ್ರೀನಗರಿಂದ ಲಡಾಖ್ ಹೋಗ್ತಾ ಇದ್ದೇವೆ. ಸೊ ಲಡಾಖ್ ಅಲ್ಲಿ ನಾವು 10 days ಬೈಕ್ ಟ್ರಿಪ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಇವತ್ತು ಮಾರ್ನಿಂಗ್ ಈಗ 7. ಸೊ ನಮ್ಗೆ 7:45ಗೆ ಫ್ಲೈಟ್ ಇರೋದು. ಸೊ ನಮ್ದು ಎಕ್ಸಾಕ್ಟ್ ಮುಂದ್ಗಡೆ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಸೊ ನೋಡಿ ಮಾರ್ನಿಂಗ್ ವ್ಯೂ. ಸೊ ಇಲ್ಲಿ ವಿಂಗ್ಸ್ ಹತ್ರ ಇರೋದು ಫ್ಯೂಲ್ ಫಿಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೊಂದು ಫ್ಲೈಟ್ ನಿಂತಿದೆ. ಸೂಪರ್ ವ್ಯೂ. ಸೊ ನೋಡಿ ಹೇಗೆ ಆಗ್ತಾ ಉಂಟಂತ. ಈಗ ಹೋಗ್ತಾ ಇದೆ ಡೈರೆಕ್ಟ್ ಇಲ್ಲಿಂದ. ಇದು ಪಾತ್ವೆ ತರ ಮಾಡಿರ್ತಾರೆ. ಪಾತ್ವೆ ಇಂದ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಇದೆ ನೋಡಿ ಫ್ಲೈಟ್ ಅದ್ದು ಮೇನ್ ಡೋರ್. ಸೊ ಇಲ್ಲಿ ನಮಗೆ ಜಾಸ್ತಿ ಹೊತ್ತಿರ್ಲಿಲ್ಲ, 45 minutes ಫ್ಲೈಟ್ ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಎಲ್ಲ ಸೆಟಲ್ ಆಗಿ ನಮ್ದು ಲ್ಯಾಂಡಿಂಗ್ ಮತ್ತೆ ಇದನ್ನು ಬೆಳಿಗ್ಗೆ ವ್ಯೂ ನೋಡ್ಬೇಕು ಅಂತ ವಿಂಡೋ ಸೈಡ್ ಅಲ್ಲಿ ಕೂತ್ಕೊಂಡಿದ್ವಿ. ಸೊ ಈಗ ನೋಡಿ ನಮ್ಗೆ ಇದರದ್ದು ವಿಂಗ್ಸ್ ಎಲ್ಲಿ ಉಂಟು ಅಲ್ಲೇ ಎಕ್ಸಾಕ್ಟ್ ಆಗಿ ಹೇಗೆ ಬ್ರೇಕಿಂಗ್ ಸಿಸ್ಟಮ್ ವರ್ಕ್ ಆಗ್ತದೆ ಅಂತ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಕ್ತು. ನೋಡಿ ಇದು ಲ್ಯಾಂಡ್ ಆಗುವಾಗ ಈ ತರ ನೋಡಿ ನಮ್ಗೆ ಹೇಗೆ ಇದಾಗ್ತದೆ ಅಂತ ಗೊತ್ತಾಗ್ತದೆ. ಇದರಲ್ಲಿ ಕೆಳಗಡೆ ವ್ಯೂ ಕೂಡ ಬೆಳಿಗ್ಗೆನೆ ವ್ಯೂ ಕೂಡ ನೋಡ್ಲಿಕ್ಕೆ ಒಳ್ಳೇದಾಗ್ತದೆ. ಸೊ ಇದು ನೋಡಿ ಬ್ರೇಕಿಂಗ್ ಆಗ್ತದೆ. ಈಗ ಲ್ಯಾಂಡಿಂಗ್ ಆಗಿದೆ ನೋಡಿ, ಈ ತರ ಬ್ರೇಕಿಂಗ್ ಹಾಕಿ ಅದನ್ನ ಸ್ಟಾಪ್ ಮಾಡ್ತಾರೆ. ಸೊ ಇದು ಕೂಡ ಒಂದು ನೋಡ್ಲಿಕ್ಕೆ ಹೊಸ ಎಕ್ಸ್ಪೀರಿಯನ್ಸ್ ನಮ್ಗೆ. ಸಾತ್ವಿಕ್ ಅವರು ನಮಗೆ ಶ್ರೀನಗರ್ ಏರ್ಪೋರ್ಟ್ ಇಂದ ಸಿಕ್ಕಿದ್ರು. ಅಲ್ಲಿಂದ ನಾವು ಅರ್ಧ ಗಂಟೆ ರೂಮಿಗೆ ಹೋದ್ವಿ. ಶ್ರೀನಗರ್ ಇವತ್ತು ನಾವು ಈಗ ರೀಚಿಂಗ್ 9 ಗಂಟೆ ಆಗಿದೆ. ಇವತ್ತು ನಾವು ಶ್ರೀನಗರನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ ನಾವು ಬೈಕಿಂದ ಹೊರಡ್ತಾ ಇದ್ದೇವೆ. ಸೊ ಥ್ರೂ ಔಟ್ ದ ಲೇಹ್ ಲದಾಖ್ ಸೀರೀಸ್ ನೋಡ್ಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ದು ವ್ಯಾಲ್ಯೂಯಬಲ್ ಕಮೆಂಟ್ಸ್ ಕೂಡ ನಮ್ಗೆ ಹೇಳಿ. ಸೊ ದಟ್ ನಮ್ದು ವಿಡಿಯೋಸ್ ಕೂಡ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ತೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.